ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: NCERT ವಿಡಿಯೋಗಳು ಹಾಗೆ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಈಗ ನಿಮಗೆ ಆಲ್ರೆಡಿ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇದರ ಬಗ್ಗೆ ಒಂದು ಬ್ರೀಫ್ ಕಾನ್ಸೆಪ್ಟ್ ಗೊತ್ತಾಗಿದೆ. ಅದರಲ್ಲಿ ನೀವು ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಹಾಗೆ ಡಾಬ್ರೈನರ್ ಅವರ ಟ್ರೈಡ್ಸ್ ಫಾರ್ಮುಲಾ ಅದರ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀರಾ. ಹಾಗೆ ತ್ರಿವಳಿ ಅಂತ ಹೇಳಿ ಕರಿತೀವಲ್ವ, ಹೇಗೆ ಅವರು ಗ್ರೂಪ್ ಮಾಡ್ತಾ ಹೋದರು ಅದರೊಟ್ಟಿಗೆ ಅದರ ಒಂದು ಇಸ್ವಿ ಅದು ಗೊತ್ತಿರಬೇಕು. ಜೊತೆಗೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಇದರ ಬಗ್ಗೆಯೂ ಸಹಿತ ನೀವು ಫಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಾಗಿರಬಹುದು. ಜೊತೆಗೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಬಗ್ಗೆಯೂ ಸಹಿತ ತಿಳ್ಕೊಂಡಿದ್ದೀರಾ. ಫಸ್ಟ್ ಎಷ್ಟಿತ್ತು ಎಲಿಮೆಂಟ್ಸ್ಗಳು? 63 ಇತ್ತು ಅವರ ಪ್ರಕಾರ. ಆನಂತರ ಮತ್ತು ಈಗ ನೋಡ್ತಾ ಇರೋದು ನಾವು 118 ಎಲಿಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಒಂದು ಪೀರಿಯಾಡಿಕ್ ಟೇಬಲ್ನ ಒಂದು ಅಡ್ವಾಂಟೇಜಸ್ ಆಗಿರ್ಬೋದು, ಜೊತೆಗೆ ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ಸಹಿತ ನೋಡಿದ್ದೀರಾ. ಈಗ ನೆಕ್ಸ್ಟ್, ಮೇಕಿಂಗ್ ಆರ್ಡರ್ ಔಟ್ ಆಫ್ ಚಾವ್ಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಗೊಂದಲದಿಂದ ಕ್ರಮಬದ್ಧ ಜೋಡಣೆಯಡೆಗೆ ಆಧುನಿಕ ಆವರ್ತಕ ಕೋಷ್ಟಕ. ಈಗ ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನಾವು ಈಗೇನು ಯೂಸ್ ಮಾಡ್ತಿದ್ದೀವಲ್ಲ ಅದ್ರ ಬಗ್ಗೆ ಇಲ್ಲಿ ಡೀಟೇಲಾಗಿ ತಿಳ್ಕೊತೀರಾ. ಇನ್ 1913 ಇದು ಗೊತ್ತಿರಲಿ, 1913ನಲ್ಲಿ ಹೆನ್ರಿ ಮಾಸ್ಲೆ ಅವರು ಹೇಳ್ತಾರೆ, ಆಟಮಿಕ್ ನಂಬರ್ ಆಫ್ ಆನ್ ಎಲಿಮೆಂಟ್ ಅಂದರೆ ಪರಮಾಣು ಸಂಖ್ಯೆಯನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಏನು ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಜೋಡಿಸ್ತಾ ಇದ್ವಲ್ಲ, ಈ ಅಟಾಮಿಕ್ ಮಾಸ್ನ ಆಧಾರದ ಮೇಲೆ ಅಂದರೆ ಪರಮಾಣು ರಾಶಿಯ ಆಧಾರದ ಮೇಲೆ ನಾವು ಏನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಈ ಪೀರಿಯಾಡಿಕ್ ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ವಲ್ಲ, ಅದಕ್ಕಿಂತ ಇನ್ನೂ ಬೆಟರ್ ಯಾವುದು ಅಂತಂದರೆ ಪರಮಾಣುವಿನ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವು ಅಲ್ಲಿ ಎಲಿಮೆಂಟ್ಸ್ಗಳನ್ನು ಜೋಡಣೆ ಮಾಡೋದು ಒಳ್ಳೆಯದು ಅಂತ ಹೇಳಿ ಯಾರು ಹೇಳ್ತಾರೆ? ಹೆನ್ರಿ ಮಾಸ್ಲೆ ಅವರು ಹೇಳ್ತಾರೆ. ಇವರ ಒಂದು ನೇಮು ಸಹಿತ ನಿಮಗೆ ಗೊತ್ತಿರಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. Henry Moseley showed that atomic number of an element is a more fundamental property than atomic mass. ಧಾತುವಿನ ಪರಮಾಣು ಸಂಖ್ಯೆಯು ಅದರ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ. ಅಂದರೆ ಇಟ್ಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್ ಆಗುತ್ತೆ, ಈಸಿಯಾಗಿ ಅಂಡರ್ಸ್ಟುಡ್ ಆಗುತ್ತೆ, ಜೊತೆಗೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಕ್ಲಿಯರ್ ಆಗುತ್ತೆ ಅಲ್ಲಿ ಕಾನ್ಸೆಪ್ಟ್. ನಿಮಗೀಗ ಗೊತ್ತಾಗಿದೆ ಪರಮಾಣು ಸಂಖ್ಯೆ ಅಟಾಮಿಕ್ ನಂಬರನ್ನು ನಾವು Z ಅಲ್ಲಿ ಸಿಂಬಲಲ್ಲಿ ಹೇಳ್ತೀವಿ, ಅಟಾಮಿಕ್ ಮಾಸ್ ಪರಮಾಣು ರಾಶಿಯನ್ನು A ಸಿಂಬಲಲ್ಲಿ ಹೇಳ್ತೀವಿ. ಹಾಗೆ ಒಂದು ಎಲಿಮೆಂಟನ್ನು X ಅಂತ ಹೇಳಿ ತೊಗೊಂಡ್ವಿ ಅಂದರೆ ಧಾತುನ X ಅಂತ ಹೇಳಿ ಬರೆದ್ರೆ ಅಟಾಮಿಕ್ ಮಾಸ್ನ ಹಾಗೆ ಅಟಾಮಿಕ್ ನಂಬರನ್ನು ಪರಮಾಣು ರಾಶಿ ಹಾಗೆ ಪರಮಾಣು ಸಂಖ್ಯೆಯನ್ನು ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ಈಗ ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನು ನೀವು ಕರೀತಾ ಇದ್ದೀರಲ್ವ, ಈ ಲಾ ಏನು ಹೇಳುತ್ತೆ ಅಂತಂದರೆ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಎ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ಇವರು ಹೇಳೋದು ಅಟಾಮಿಕ್ ನಂಬರ್ಗಳ ಆಧಾರದ ಮೇಲೆ ನಾವು ಅವುಗಳ ಗುಣಗಳನ್ನು ಆಧರಿಸ್ಬಿಟ್ಟು ಏನು ಮಾಡಿದ್ದೀವಿ, ಇಲ್ಲಿ ಪೀರಿಯಾಡಿಕ್ ಫಂಕ್ಷನ್ ನಾವಿಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಈಗ ನಿಮಗೊಂದು ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಅಟಾಮಿಕ್ ನಂಬರ್ ಅಂತಂದ್ರೇನು ಅಂತ ನಿಮಗೆ ಗೊತ್ತಿದೆ. ನಂಬರ್ ಆಫ್ ಎನ್ ಆಟಮ್ಸ್ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಅಟಾಮಿಕ್ ನಂಬರ್, ಪರಮಾಣುವಿನ ಸಂಖ್ಯೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನಿಮಗೆ ಗೊತ್ತಿರೋ ಹಾಗೆ ನ್ಯೂಕ್ಲಿಯಸ್ನ ಸುತ್ತ ಏನಾಗಿದೆ, ಎಲೆಕ್ಟ್ರಾನ್ಗಳು ಅವುಗಳದ್ದೇ ಆದಂಥ ಒಂದು ಆರ್ಬಿಟಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಮಧ್ಯದಲ್ಲಿರುವಂತಹ ಈ ನ್ಯೂಕ್ಲಿಯಸ್ಸಲ್ಲಿ ಏನಾಗಿರುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಈ ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ, ಒಂದು ಪ್ರೋಟಾನ್ ಇರುತ್ತೆ ಹಾಗೆ ಇನ್ನೊಂದು ನ್ಯೂಟ್ರಾನ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಏನಂತ ಹೇಳ್ತೀವಿ ನಾವು ನ್ಯೂಕ್ಲಿಯಾನ್ಸ್ ಅಂತ ಹೇಳಿ ಕರಿತೀವಿ. ಇದು ಸಹಿತ ಎಕ್ಸಾಮಲ್ಲಿ ಕೇಳಿರುವಂತಹ ಒಂದು ಕ್ವಶನ್. ಎಲಿಮೆಂಟ್ಸ್ ವೆನ್ ಅರೇಂಜ್ಡ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಲೀಡ್ ಅಸ್ ಟು ದ ಕ್ಲಾಸಿಫಿಕೇಷನ್ ನೌನ್ ಆಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಧಾತುಗಳನ್ನು ಪರಮಾಣು ಸಂಖ್ಯೆಯ ಏರಿಕೆಯ ಕ್ರಮದಲ್ಲಿ ಬರೆದಾಗ ಆಧುನಿಕ ಆವರ್ತಕ ಕೋಷ್ಟಕ ಎಂದು ಕರೆಯಲ್ಪಡುವ ವರ್ಗೀಕರಣ ದೊರಕುತ್ತದೆ. ಪೊಸಿಷನ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನನ ನಾವು ಹೇಗೆ ಬರೆದಿದ್ದೀವಿ, ಹೇಗೆ ನಾವು ಕನ್ಸಿಡರ್ ಮಾಡಿದ್ದೀವಿ, ಹಾಗೆ ಹೇಗೆ ನಾವು ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅನ್ನೋದು ನಿಮಗಿಲ್ಲಿ ತಿಳಿತಾ ಹೋಗುತ್ತೆ. ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ನೀವು ನೋಡ್ತೀರಾ, ಅದರಲ್ಲಿ ಏನಾಗಿರುತ್ತೆ, 18 ವರ್ಟಿಕಲ್ ಕಾಲಮ್ಸ್ಗಳಿರುತ್ತೆ. ಅವುಗಳನ್ನು ನಾವು ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ.
ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಕಾಲಮ್ಗಳು. ನಾವು ಕಾಲಮ್ಗಳನ್ನು ಒಂದು ಕಾಲಮ್ ಬರೀರಿ ಅಂತಂದರೆ ಹೇಗೆ ಬರಿತೀವಿ ಹೇಳಿ? ಈ ರೀತಿಯಾಗಿ ಹಾಕಿಬಿಟ್ಟು ಇಲ್ಲಿ A B C ಈ ಥರ ಬರಿತೀವಲ್ವ. ಕಾಲಮ್ ಅಂತಂದರೆ ಇಲ್ಲಿ ಕಾಲಮ್ಗಳನ್ನು ನೋಡ್ತಿದ್ರೆ ಇವುಗಳನ್ನು ನಾವು ಈ ಪೀರಿಯಾಡಿಕ್ ಟೇಬಲಲ್ಲಿ ಏನಂತ ಕರಿತೀವಿ? ವರ್ಗಗಳು ಅಥವಾ ಗುಂಪುಗಳು ಅಥವಾ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವು ಎಷ್ಟಿದ್ದಾವೆ ಟೋಟಲ್ ಆಗಿ? 18 ಇದೆ. ನೋಡ್ತಾ ಇದ್ದೀರಲ್ವಾ, ಇಲ್ಲಿ 18 ಗ್ರೂಪ್ಸ್ಗಳಿದೆ. 1 2 3 4 5 6 7 8 ಮತ್ತು 10 ಈ ರೀತಿಯಾಗಿ ಜೋಡಣೆ ಆಗ್ತಾ ಬಂದಿದೆ. ಆನಂತರ ಈಗ ಗ್ರೂಪ್ಸ್ ಆಯಿತು, ಈ ರೀತಿಯಾಗಿ ಗ್ರೂಪ್ಸ್ ಆಯಿತು. ಹಾಗಾದರೆ ವರ್ಟಿಕಲ್ ಆಗಿದೆ. ಈಗ ಹಾರಿಜಾಂಟಲಲ್ಲಿ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಪೀರಿಯಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಎಷ್ಟು ಪೀರಿಯಡ್ಸ್ಗಳಿದ್ದಾವೆ ನೋಡಿ? 1 2 3 4 5 6 7 ಟೋಟಲ್ 7 ಪೀರಿಯಡ್ಸ್ಗಳಿವೆ. ಗೊತ್ತಾಗ್ತಿದೆಯಾ? ಟೋಟಲ್ 18 ಗ್ರೂಪ್ಸ್ಗಳಿದ್ದಾವೆ, ಹಾಗೆ 7 ಪೀರಿಯಡ್ಸ್ಗಳಿದ್ದಾವೆ. ಸೊ ಇದು ಗೊತ್ತಿರಲಿ ನಿಮಗೆ. ಆನಂತರ ನೆಕ್ಸ್ಟ್ ಮೂವ್ ಆಗೋಣ. 18 ವರ್ಟಿಕಲ್ ಕಾಲಮ್ಸ್, ಇವುಗಳನ್ನು ಗ್ರೂಪ್ಸ್ ಅಥವಾ ಗುಂಪು ಅಥವಾ ವರ್ಗಗಳು ಅಂತ ಹೇಳಿ ಕರಿತೀವಿ, ಕಂಬ ಸಾಲುಗಳನ್ನು. ಅದೇ ರೀತಿಯಾಗಿ 7 ಅಡ್ಡ ಸಾಲುಗಳಿವೆ, ಹಾರಿಜಾಂಟಲ್ ರೋಸ್ಗಳಿದ್ದಾವೆ, ಅವುಗಳನ್ನು ಪೀರಿಯಡ್ಸ್ ಆವರ್ತಕಗಳು ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ತೊಗೊಂಡ್ಬಿಟ್ಟು ನಿಮಗೆ ಈ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತೀನಿ. ಗ್ರೂಪ್ 17 ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ. ಅಂದರೆ ಇವುಗಳನ್ನು ನಾವು ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ. ಯೂಶ್ವಲಿ ಇದಕ್ಕೆ ನಾವು ಎಕ್ಸ್ ಸಿಂಬಲನ್ನು ಕೊಟ್ಟಿರ್ತೀವಿ ಹ್ಯಾಲೋಜನ್ಗಳಿಗೆ. ಯಾವ್ಯಾವು ಅವು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಇವುಗಳನ್ನು ನಾವು ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತೀವಿ. ಇವುಗಳ ಒಂದು ಆಟಮಿಕ್ ನಂಬರನ್ನು ನೀವು ನೋಡಿದ್ರಿ ಅಂತಂದರೆ ಫ್ಲೋರಿಂದು ಎಷ್ಟು? 9 ನೀವು ನೋಡಿ. ಫ್ಲೋರಿನ್, ಇದರ ಒಂದು ಸುತ್ತ ಕೆ ಶೆಲ್, ಎಲ್ ಶೆಲ್. ಸೊ ಕೆ ಶೆಲ್ಲಲ್ಲಿ 2 ಗೊತ್ತಾಗ್ತಿದೆಯಾ? ಆನಂತರ ಫ್ಲೋರಿನ್ ಆಯಿತು, ಈಗ 2 ಆಯಿತು. ಸೊ ಟೋಟಲ್ ಇರೋದು 9, ಇನ್ನು 7 ನಾವು ಇಲ್ಲಿ ಬರಬೇಕು. 3 4 5 6 7. ಸೊ ಇನ್ನೂ ಒಂದೇನಾಯಿತು? ಖಾಲಿ ಉಳಿತು. ಇನ್ನೂ ಒಂದು ಖಾಲಿ ಉಳಿತು. ಗೊತ್ತಾಗ್ತಿದೆಯಾ? 1 ವೇಲೆನ್ಸ್ ಶೆಲ್ ಇದೆ, ವೇಲೆನ್ಸ್ ಕವಚ ಇದೆ. ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಉಳಿದಿದೆ ಫ್ಲೋರಿನಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲೋರಿನನ್ನು ನೋಡೋಣ. ಕ್ಲೋರಿನ್ ಕೆ ಸ್ವಲ್ಪ ಸಣ್ಣದಾಗಿ ಬರೀಬೇಕು. ಕ್ಲೋರಿನ್ 2 3 4 5 6 7 8 9 10. ಇನ್ನೂ ನಾವು 7 ಬರೀಬೇಕು. ಟೋಟಲ್ ಎಷ್ಟಿರುತ್ತೆ? 17 ಇರುತ್ತೆ. 1 2 3 4 5 6 7. ಸೊ ಇನ್ನೂ ಒಂದೇನಾಯಿತು? ಖಾಲಿ ಉಳಿತು. ಸೊ ಕ್ಲೋರಿನಲ್ಲೂ ಸಹಿತ ಏನಾಗಿದೆ? ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಉಳಿತು. ಗೊತ್ತಾಗ್ತಿದೆಯಾ? ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಉಳಿತು. ಸೊ ಈ ರೀತಿಯಾಗಿ ನೀವು ಗ್ರೂಪ್ 17ನಲ್ಲಿರುವಂತಹ ಎಲಿಮೆಂಟ್ಸ್ಗಳನ್ನು ನೋಡ್ತಾ ಹೋದ್ರಿ ಅಂತಂದರೆ ಅವುಗಳ ಒಂದು ಔಟ್ರ್ಮೋಸ್ಟ್ ಶೆಲ್, ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ನ ನೋಡಿದ್ವಿ ಅಂದರೆ ಅದರಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಉಳಿದಿರುತ್ತೆ. ಗೊತ್ತಾಗ್ತಿದೆಯಾ? ಇದು ಒಂದೇ ಅಲ್ಲ, ಈ ರೀತಿಯಾಗಿ ಬೇರೆ ಎಲ್ಲ ಗ್ರೂಪ್ಸ್ಗಳನ್ನು ನೀವು ನೋಡ್ತಾ ಹೋದ್ರಿ ಅಂದರೆ ಈ ರೀತಿಯಾದಂತಹ ಒಂದು ಸಿಮಿಲರ್ ಕ್ಯಾರೆಕ್ಟರ್ನ ತೋರಿಸ್ತಾ ಹೋಗುತ್ತೆ. ಸೊ ಈಗ ನೀವು ನೋಡಿದ್ದು ಗ್ರೂಪ್ಗಳ ಬಗ್ಗೆ ತಿಳ್ಕೊಂಡ್ರಿ. ಅಂದರೆ ಸಾಲು ಈ ರೀತಿಯಾಗಿ ನೋಡಿದ್ರಿ, ಕಂಬ ಸಾಲನ್ನ ನೋಡಿದ್ರಿ. ಈಗ ಅಡ್ಡ ಸಾಲನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅಟಮಿಕ್ ನಂಬರ್ ಇನ್ಕ್ರೀಸಸ್ ಬೈ 1 ಯೂನಿಟ್ ಆನ್ ಮೂವಿಂಗ್ ಲೆಫ್ಟ್ ಟು ರೈಟ್ ಇನ್ ಅ ಪೀರಿಯಡ್. ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ ಈ ಪೀರಿಯಾಡಿಕ್ ಟೇಬಲಲ್ಲಿ ಹೈಡ್ರೋಜನ್ ನೋಡ್ತಿದ್ದೀರಾ. ಹೈಡ್ರೋಜನ್ ಆದಮೇಲೆ ಯಾವುದಿದೆ? ಹೀಲಿಯಂ ಇದೆ. ಈ ಹೀಲಿಯಮ್ಗೂ ಹೈಡ್ರೋಜನ್ಗೂ ಇರುವಂಥ ಅಟಮಿಕ್ ನಂಬರ್ ಡಿಫ್ರೆನ್ಸ್ ಎಷ್ಟು? 1. ಅಂದರೆ ಒಂದಾದಮೇಲೆ ನೆಕ್ಸ್ಟ್ ನೀವು ಹೋಗ್ತಿದ್ದೀರಾ ಅಂದರೆ ಅಲ್ಲಿ 1 ಡಿಫ್ರೆನ್ಸ್ ಇದೆ. ಆನಂತರ ಲೀಥಿಯಮಿಂದ ಬೆರಿಲಿಯಂ ಹೋಗ್ತಿದ್ದೀರಾ ಅಂತಂದರೆ ಅಲ್ಲಿ 1 ಡಿಫ್ರೆನ್ಸ್ ಇದೆ. ಹಾಗೆ ಬೆರಿಲಿಯಮಿಂದ ಬೋರಾನಿಂದ 1, ಬೋರಾನಿಂದ ಕಾರ್ಬನಿಂದ 1, ಕಾರ್ಬನಿಂದ ನೈಟ್ರೋಜನಿಗೆ 1. ಈ ರೀತಿಯಾಗಿ ಏನಾಗ್ತಿದೆ? 1 ಯೂನಿಟ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಯಾವಾಗ ಅಂದರೆ ಇಟ್ ಈಸ್ ಅಲಾಂಗ್ ದ ಪೀರಿಯಡ್. ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ಕ್ಲಿಯರ್ ನಾವು. ಒಂದು ಯೂನಿಟ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟಮಿಕ್ ನಂಬರಲ್ಲಿ. ಈಗ ಸೋಡಿಯಂ ಒಂದಿಷ್ಟು ಎಕ್ಸಾಂಪಲನ್ನು ತಗೋತಾರೆ. ಈ ಒಂದು ಪೀರಿಯಡನ್ನು ತೊಗೊಂಡಿದ್ದಾರೆ. ಏನು? ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ಈ ಒಂದು ಸೀರೀಸನ್ನು ತಗೋತಾ ಇದ್ದಾರೆ. ಅವುಗಳ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ನೋಡ್ತಾ ಹೋದ್ರಿ ಅಂದರೆ ಸೋಡಿಯಮ್ದು 11 ಅಟಮಿಕ್ ನಂಬರ್ ಇದೆ. ಸೊ ಅದರ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ? 1s2, 2s2, 2p6, 3s1. 2
10 11 ಆಯಿತು. ಈ ರೀತಿಯಾಗಿ 12 ಬರಿತಾ ಹೋದ್ವಿ ಅಂದರೆ ಇದು 2 ಆಗುತ್ತೆ. ಆನಂತರ 13 ಇದೆ, ಇಲ್ಲಿ 3s2 3p1 ಆಯಿತು. ಅದೇ ರೀತಿಯಾಗಿ ಇದು ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತಂದರೆ ಇಲ್ಲಿ ಟೋಟಲ್ ಆಗಿ NA ಇಂದ ಆರ್ಗಾನ್ ಈ ಒಂದು ಪೀರಿಯಡ್ ಫುಲ್ ನೋಡ್ತಾ ಹೋದ್ರಿ ಅಂದರೆ ನಿಮಗಲ್ಲೇನಾಗುತ್ತೆ ಕೇವಲ 3s ಹಾಗೆ 3p ಅಂದರೆ ಥರ್ಡ್ ಶೆಲ್ಲನ್ನು ನಾವು ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. ಸೊ ಒಂದು ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ ಶೆಲ್ ಸೇಮ್ ಆಗಿರುತ್ತೆ, ಗೊತ್ತಾಗ್ತಿದೆಯಾ? ಶೆಲ್ ಆ ಸೇಮಲ್ಲಿ ಇರಾಗುತ್ತೆ, ಎಲೆಕ್ಟ್ರಾನ್ಗಳ ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಡೌನ್ ದ ಗ್ರೂಪ್ ಕೆಳಗೆ ಹೋದಂತೆ ಏನಾಗುತ್ತೆ ನಿಮಗೆ ಈ ಶೆಲ್ ಏನಾಗುತ್ತೆ, ಕೆ ಶೆಲ್ ಇದ್ದಿದ್ದು ಎಲ್ ಶೆಲ್ ಆಗುತ್ತೆ, ಎಲ್ ಇದ್ದಿದ್ದು ಎಮ್ ಶೆಲ್ ಆಗುತ್ತೆ. ಈ ರೀತಿಯಾಗಿ ಎಕ್ಸಾಂಪಲ್ ಏನು ತೊಗೊಂಡಿದ್ವಲ್ಲ, ಫ್ಲೋರಿನಲ್ಲಿದ್ದಾಗ ಕೇವಲ ಕೆ ಮತ್ತು ಎಲ್ ಶೆಲ್ ಇತ್ತು, ಆದರೆ ಕ್ಲೋರಿನಲ್ಲಿ ಏನಾಯಿತು KLM. ಈ ರೀತಿಯಾಗಿ ಶೆಲ್ ಏನಾಗ್ತಿತ್ತು ಇನ್ಕ್ರೀಸ್ ಆಗ್ತಾ ಹೋಯಿತು. ಸೊ ನಿಮಗೀಗ ಕಾನ್ಸೆಪ್ಟ್ ಕ್ಲಿಯರ್ ಇದೆ, ದಟ್ ಈಸ್ 2n². ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಈ ಒಂದು ಫಾರ್ಮುಲಾನ ಇಟ್ಕೊಂಡ್ಬಿಟ್ಟು ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ಗಳನ್ನು ನಾವು ಫಿಲ್ ಮಾಡಬಹುದು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಈಗ ಒಂದು ಎಕ್ಸಾಂಪಲ್ನ ತಗೊಳ್ಳೋದಾದರೆ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಪೀರಿಯಡಲ್ಲಿ ಕೇವಲ 2 ಎಲಿಮೆಂಟ್ಸ್ಗಳನ್ನು ಮಾತ್ರ ನೋಡ್ತೀವಿ. ಅದೇ ರೀತಿಯಾಗಿ ಎಲ್ ಶೆಲ್ಲಲ್ಲಿ ಅಂದರೆ ಸೆಕೆಂಡ್ ಪೀರಿಯಡಲ್ಲಿ ನಾವು 8 ಎಲಿಮೆಂಟ್ಸ್ಗಳನ್ನು ನೋಡ್ತೀವಿ, ಗೊತ್ತಾಗ್ತಿದೆಯಾ? ಇಲ್ಲಿ ದಿಸ್ ಒನ್ ಇಸ್ ಅ ಫಸ್ಟ್ ಪೀರಿಯಡಲ್ಲಿ ಎಷ್ಟಿದೆ, 1 2 ಎಲಿಮೆಂಟ್ಸ್ ಇದ್ದಾವೆ. ಅದೇ ರೀತಿಯಾಗಿ ಸೆಕೆಂಡ್ ಶೆಲ್ಲಲ್ಲಿ ಸೆಕೆಂಡ್ ಪೀರಿಯಡಲ್ಲಿ ನೋಡ್ತಿದ್ದೀರಾ 1 2 3 4 5 6 7 8 ಎಲಿಮೆಂಟ್ಸನ್ನು ನೋಡ್ತಿದ್ದೀರಾ. ಅದೇ ರೀತಿಯಾಗಿ ಥರ್ಡಲ್ಲೂ ಸಹಿತ 8 ಇರುತ್ತೆ. ಬಟ್ ಫೋರ್ತಲ್ಲಿ ನೀವು ನೋಡಿ 1 2 3 4 5 6 7 8 9 10 11 12 13 14 15 16 17 18 ಇದೆ. ಅದೇ ರೀತಿಯಾಗಿ ಫಿಫ್ತ್ ಪೀರಿಯಡಲ್ಲೂ ಸಹಿತ ಸೇಮ್ ಇರುತ್ತೆ. ಬಟ್ ಸಿಕ್ಸ್ತಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸಿಕ್ಸ್ತಲ್ಲಿ 32 ನೋಡ್ತೀರಾ. ಹೇಗೆ 32? 1 2 3 ಆದಮೇಲೆ ಇಲ್ಲಿದೆ ಲ್ಯಾಂಥನಾಯ್ಡ್ ಸೀರೀಸ್ ಬರುತ್ತೆ. ಅದರ ನಂತರ 4 5 6 7 8 9 10 11 12 13 14 15 16 17. ಆ ನಂತರ ಇಲ್ಲಿ ಬರುತ್ತೆ 18 19 20 21 22 23 24 25 26 27 28 29 30 31 32. ಈ ರೀತಿಯಾಗಿ ನೀವು 32 ಎಲಿಮೆಂಟ್ಸ್ಗಳನ್ನು 6th ಆ್ಯಂಡ್ 7th ಪೀರಿಯಡಲ್ಲಿ ನೋಡ್ತೀರಾ, ನಾಟ್ ಅ ಗ್ರೂಪ್, ಪೀರಿಯಡಲ್ಲಿ ನೋಡ್ತೀರಾ. ಈ ರೀತಿಯಾಗಿ ನೀವು ಎಷ್ಟೆಷ್ಟು ಒಂದೊಂದು ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿವೆ ಅನ್ನೋದನ್ನು ನೀವು ಈಸಿಯಾಗಿ ಗೆಸ್ ಮಾಡಬಹುದು. ಸೊ ಟೋಟಲಾಗಿ 7 ಪೀರಿಯಡ್ಗಳಿದ್ದಾವೆ. ಸೊ ನಿಮಗೆ ಎಷ್ಟೆಷ್ಟಿರುತ್ತೆ ಅನ್ನೋದು ನಿಮಗೀಗ ಈಸಿಯಾಗಿ ಗೊತ್ತಾಯಿತು. ಯಾಕೆ ನಾವು ಇವೆರಡನ್ನು ಸಪ್ರೇಟಾಗಿ ಇಟ್ಟಿದ್ದೀವಿ ಅಂತಂದರೆ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಇವುಗಳ ಒಂದು ಪ್ರಾಪರ್ಟಿ ಇವೆಲ್ಲವಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆ್ಯಕ್ಟಿನಾಯ್ಡ್ಸ್ ಇದು ನಿಮಗೆ ಆ್ಯಕ್ಚುಲಿ ಹೈಯರ್ ಕ್ಲಾಸಸಲ್ಲಿ MScಲಿ ಬರೋದಿದೆ ಆ್ಯಕ್ಚುಲಿ. ಸೊ ಈಗ ನಿಮಗೆ ಸದ್ಯಕ್ಕೆ ಬೇಡ, ಮುಂದೆ ಹೋಗೋಣ. ಟ್ರೆಂಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು. ಈಗ ನಿಮಗೆ ಆಲ್ರೆಡಿ ಇಷ್ಟೊತ್ತು ಏನು ನೋಡ್ಕೊಂಡ್ರಲ್ಲ, ಇದೆಲ್ಲ ನಿಮ್ಮ ಜನರಲ್ ನಾಲೆಡ್ಜ್ ಪರ್ಪಸ್ ಅಷ್ಟೇ. ಆದರೆ ನಿಮಗೆ ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನ್ಸ್ಗಳೇನಾಗಿರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವೇಲೆನ್ಸಿ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಹಳೆ ಪಾಠಗಳಲ್ಲಿ ವಿಡಿಯೋಗಳಲ್ಲಿ ನಾನು ಇವಾಗ ಆಲ್ರೆಡಿ ಹೇಳಿದ್ದೀನಿ ವೇಲೆನ್ಸಿ ಅಂತ ಅಂದರೆ ಏನು ಅಂತ ಹೇಳಿ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಹೊರ ಕವಚದಲ್ಲಿರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ನಾವು ಎಷ್ಟಿದೆ ಆ ಆಟಮ್ನ ಒಂದು ವೇಲೆನ್ಸಿ ಎಷ್ಟಿದೆ ಅಂತ ಹೇಳ್ತೀವಿ. ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಆ ಧಾತುವಿನ ವೇಲೆನ್ಸ್ ನಿರ್ಧರಿಸುತ್ತದೆ, ಗೊತ್ತಾಗ್ತಿದೆಯಾ? ಸೊ ಕ್ಲೋರಿನ್ದು ನೋಡಿದ್ವಿ, ಹಾಗೆ ಫ್ಲೂರಿನ್ದು ನೋಡಿದ್ವಿ, ಗೊತ್ತಾಗ್ತಿದೆಯಾ? ಸೊ ಮುಂದೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಟಮಿಕ್ ಸೈಜ್, ಪರಮಾಣು ಗಾತ್ರ ಅಂತಂದರೆ ಏನಿಲ್ಲ, ಅಲ್ಲಿ ರೇಡಿಯಸ್ ಆಫ್ ಎನ್ ಎಲಿಮೆಂಟನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಆಟಮನ್ನು, ಒಂದು ಪರಮಾಣುವಿನ ತ್ರಿಜ್ಯವನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಈಗ ಒಂದು ಎಕ್ಸಾಂಪಲನ್ನು ತಗೊಳ್ಳೋದಾದರೆ ಹೈಡ್ರೋಜನ್ ಅದರ ಅಟಮಿಕ್ ನಂಬರ್ ನಿಮಗೆ ಗೊತ್ತಿದೆ 1, ಹೌದಲ್ವಾ? ಹೈಡ್ರೋಜನ್ನ ಒಂದು ತ್ರಿಜ್ಯ, ಈ ರೇಡಿಯಸ್ ಎಷ್ಟಿರುತ್ತೆ ಅಂತಂದರೆ 37 ಪಿಕೋಮೀಟರ್. ಈ ರೀತಿಯಾಗಿ ಪಿಕೋಮೀಟರ್, ಫರ್ಮಿಮೀಟರ್ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಮೋಷನ್ ಚಾಪ್ಟರಲ್ಲಿ ನಾನು ಇವಾಗ ಆಲ್ರೆಡಿ ಕೊಟ್ಟಿದ್ದೀನಲ್ವಾ, ಅಲ್ಲಿ ನೋಡ್ಕೊಳ್ಳಿ. 37 ಪಿಕೋಮೀಟರ್ ಅಂತಂದರೆ 1 ಪಿಕೋಮೀಟರ್ ವಿಚ್ ಈಸ್ ಈಕ್ವಲ್ ಟು 10⁻⁻12 ಮೀಟರ್. ಹಾಗಾದರೆ ಹೈಡ್ರೋಜನ್ದು ಎಷ್ಟು ರೇಡಿಯಸ್ನ ನೀವು ಗೆಸ್ ಮಾಡಬಹುದಲ್ವಾ? ಇಟ್ ಈಸ್ ಡಿಫಿಕಲ್ಟ್ ಟು ಇಮ್ಯಾಜಿನ್ ಅಲ್ವಾ?
ಈಗ ನೆಕ್ಸ್ಟ್ ನೋಡೋಣ ಅಟಾಮಿಕ್ ರೇಡಿಯಸ್ ಅಲಾಂಗ್ ದ ಗ್ರೂಪ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ ಅಂದರೆ ಲೆಫ್ಟಿಂದ ರೈಟ್ ಹೋದಾಗ ಎಲಿಮೆಂಟ್ಸ್ಗಳಲ್ಲಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ, ಹಾಗೆ ಕೆಳಗಡೆ ಹೋದಂತೆ ಆ ಎಲಿಮೆಂಟ್ಗಳ ಅಥವಾ ಆಟಮ್ಗಳ ಒಂದು ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಅನ್ನೋದನ್ನ ತಿಳಿತಾ ಹೋಗೋಣ. ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಇಟ್ ಡಿಕ್ರೀಸಸ್ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಅಂದರೆ ನೀವೇನು ಹೈಡ್ರೋಜನ್ ಇಲ್ಲಿ ನೋಡ್ತಿದ್ದೀರಲ್ಲ, ಹೈಡ್ರೋಜನಿಂದ ಹೀಲಿಯಂ ಕಡೆ ಹೋದಂತೆ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಏನಾಗ್ತಿದೆ, ಇಟ್ ಡಿಕ್ರೀಸಸ್. ಆದರೆ ಹೈಡ್ರೋಜನಿಂದ ಕೆಳಗಡೆ ಹೋಗ್ತಿರಲ್ಲ ನೀವು, ಎಣ್ಣೆ, ಲಿಥಿಯಂ ಇವೆಲ್ಲ ನೋಡ್ತಾ ಹೋಗ್ತಿರಲ್ವ, ಇವುಗಳಲ್ಲಿ ಏನಾಗುತ್ತೆ, ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇವೆರಡು ನಿಮಗೆ ಗೊತ್ತಿರಲಿ. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಪಿರಿಯೋಡಿಕ್ ಟೇಬಲ್ ನೋಡೋದಾದರೆ ಈ ರೀತಿಯಾದ ಹೋದಂತೆ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಟ್ ಕೆಳಗಡೆ ಹೋದಂತೆ ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಒಂದಿಷ್ಟು ಎಕ್ಸಾಂಪಲನ್ನು ನೋಡೋದಾದರೆ ಸೋಡಿಯಂ, ಲೀಥಿಯಂ, ರುಬಿಡಿಯಂ, ಸೀಶಿಯಂ, ಪೊಟ್ಯಾಷಿಯಂ ಇವುಗಳನ್ನು ಗಮನಿಸಿ ನೋಡಿ. ಇವುಗಳು ಯಾವನು ಅವರು ಸೀರೀಸ್ ಆಗಿ ಒಂದಾದಮೇಲೆ ಒಂದನ್ನು ಕೊಟ್ಟಿಲ್ಲ, ಒಂದು ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಸೀರೀಸ್ ಏನು ಅಂತಂದರೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಶಿಯಂ. ಸೊ ಲೀಥಿಯಮ್ದು ಎಷ್ಟಿದೆ, 152 ಇದೆ. ಹಾಗೆ ಸೋಡಿಯಮ್ದು ಎಷ್ಟಿದೆ, 186 ಇದೆ. ಹಾಗೆ ಪೊಟ್ಯಾಷಿಯಮ್ದು ಎಷ್ಟಿದೆ, 231 ಇದೆ. ಹಾಗೆ ರುಬಿಡಿಯಮ್ದು ಎಷ್ಟಿದೆ, 244. ಗಮನಿಸ್ತಿದ್ದೀರಾ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡೌನ್ ದ ಗ್ರೂಪ್ ಕೆಳಗಡೆ ಹೋದಂತೆ ಏನಾಗುತ್ತೆ, ಅಲ್ಲಿ ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆನಂತರ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈಗ ಡೌನ್ ದ ಗ್ರೂಪ್ ನೋಡಿದ್ವಿ. ಹಾಗಾದರೆ ಏನು ಲೆಫ್ಟಿಂದ ರೈಟ್ ಹೋದಾಗ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡಿದ್ರೆ, ಬೋರಾನ್, ಬೆರಿಲಿಯಂ, ಆಕ್ಸಿಜನ್, ನೈಟ್ರೋಜನ್, ಲೀಥಿಯಂ, ಕಾರ್ಬನ್ ಒಂದಿಷ್ಟು ಎಕ್ಸಾಂಪಲ್ನ ತೊಗೊಂಡಿದ್ದಾರೆ. ಇವುಗಳು ಸಹಿತ ಸೀರೀಸ್ ಆಗಿ ಕೊಟ್ಟಿಲ್ಲ, ಅವರು ಒಂದಾದಮೇಲೆ ಒಂದು ಕರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತಂದರೆ ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಇವುಗಳನ್ನು ನೋಡ್ತಾ ಬನ್ನಿ. ಲೀಥಿಯಮ್ದೆಷ್ಟು 152, ಇಲ್ಲಿ 1 ಅಂತ ಬರಿತೀನಿ. ಬೆರಿಲಿಯಮ್ದೆಷ್ಟು 111, ಬೋರಾನ್ದೆಷ್ಟು 88, ಕಾರ್ಬನ್ 77, ನೈಟ್ರೋಜನ್ 74. ಸೊ ನೋಡಿ, ಒಂದಾದಮೇಲೆ ಇನ್ಕ್ರೀಸಿಂಗ್ ಆರ್ಡರ್. ಗೊತ್ತಾಗ್ತಿದೆಯಾ? ಸೊ ಅಲ್ಲೇನಾಗುತ್ತೆ, ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಈ ರೀತಿಯಾಗಿ ನಾವು ಮುಂದೆ ಹೋದಂತೆ ಇನ್ಕ್ರೀಸ್ ಆದಂತೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಂತೆ ಅಟಾಮಿಕ್ ರೇಡಿಯಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಇನ್ ಕೇಸ್ ಆಫ್ ಪೀರಿಯಡಲ್ಲಿ ನೋಡ್ತಾ ಹೋದ್ವಿ ಅಂದರೆ ಲೆಫ್ಟ್ ಟು ರೈಟ್ ಹೋದ್ವಿ ಅಂದರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಂತರ ನೆಕ್ಸ್ಟ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್, ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಈಗ ನೀವೇನು ನೋಡಿದ್ರಲ್ಲ, ಪೀರಿಯಾಡಿಕ್ ಟೇಬಲನ್ನು ನೋಡಿದ್ರಲ್ವ, ಇಲ್ಲಿ ಈ ರೀತಿಯಾಗಿ ಒಂದು ಶೇಪ್ ಆಗಿದೆ ಅಲ್ವಾ. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಾಗಿರುತ್ತೆ, ಮೋಸ್ಟ್ ಆಫ್ ಆಲ್ ದೇ ಆರ್ ಮೆಟಲ್ಸ್. ಹಾಗೆ ಈ ಕಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಇವುಗಳೆಲ್ಲವೂ ಸಹಿತ ನಾನ್ ಮೆಟಲ್ಸ್ ಆಗಿರುತ್ತೆ, ಆ ಲೋಹಗಳಾಗಿರುತ್ತೆ. ಕೆಲವೊಂದಿಷ್ಟು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಮ್, ಹಾಗೆ ಸೋಡಿಯಂ ಮೆಟಲ್ ನೋಡಿದ್ದೀರಲ್ವ, ಜೊತೆಗೆ ನಾನ್ ಮೆಟಲ್ಸ್ ಸಲ್ಫರ್ ಆ್ಯಂಡ್ ಕ್ಲೋರಿನ್, ಇವುಗಳನ್ನು ನಾವು ನಾನ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಮಿಡಲಲ್ಲಿರುವಂಥವುಗಳನ್ನು ನಾವು ಸೆಮಿ ಮೆಟಲ್ ಅಥವಾ ಸಿಲಿಕಾನ್ ಎಕ್ಸಾಂಪಲ್ ಅದಕ್ಕೆ, ಅಥವಾ ಮೆಟಲಾಯ್ಡ್ ಅಂತಲೂ ಹೇಳಿ ಕರಿತೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇವುಗಳ ಗ್ರೀನ್ ಶೇಡ್ ಏನಿದೆ ಅಲ್ವಾ, ಗ್ರೀನ್ ಶೇಡ್ ಇರೋವೆಲ್ಲವೂ ಸಹಿತ ಏನು, ದೇ ಆರ್ ಮೆಟಲ್ಸ್. ಹಾಗೆ ಇದರಲ್ಲಿ ಒಂದು ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೇವಲ ಒಂದೇ ಒಂದು ನಾನ್ ಮೆಟಲ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಹೈಡ್ರೋಜನ್. ದಿಸ್ ಈಸ್ ನಾನ್ ಮೆಟಲ್ ಇದು. ಹಾಗೆ ಇಲ್ಲಿದೆಯಲ್ಲ, ಇವುಗಳೆಲ್ಲವೂ ಸಹಿತ ಏನು, ನಾನ್ ಮೆಟಲ್. ಬಟ್ ನಿಮಗೆ ಇಲ್ಲೊಂದು ಎಕ್ಸೆಪ್ಷನಲ್ ಕಾಣಿಸ್ತಿದೆ, ದಟ್ ಈಸ್ ಪಿಂಕ್ ಕಲರ್ ಶೇಡಲ್ಲಿದೆ. ಇವುಗಳನ್ನು ನಾವು ಸೆಮಿ ಮೆಟಲ್ ಅಥವಾ ಮೆಟಲಾಯ್ಡ್ ಅಂಥೇಳಿ ಕರಿತೀವಿ. ಯಾಕೆ ಮೆಟಲಾಯ್ಡ್ ಅಥವಾ ಸೆಮಿ ಮೆಟಲ್ ಅಂಥೇಳಿ ಕರಿತೀವಿ ಅಂದರೆ, ಇದು ಮೆಟಲ್ ಆಗಿನೂ ಸಹಿತ ಬಿಹೇವ್ ಮಾಡುತ್ತೆ, ಜೊತೆಗೆ ನಾನ್ ಮೆಟಲ್ ಆಗಿನೂ ಸಹಿತ ಅದರ ಒಂದು ಗುಣವನ್ನು ಇದು ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮೆಟಲಾಯ್ಡ್ ಅಂಥೇಳಿ ಕರಿತೀವಿ. ಅದಕ್ಕೆ ಈಗ ನೆಕ್ಸ್ಟ್ ಆಯಿತು, ಬಿಕಾಸ್ ಎಕ್ಸಿಬಿಟ್ ಸಮ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್.
ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ, ಪಿಂಕ್ ಶೇಡಲ್ಲಿತ್ತು, ಅವುಗಳನ್ನು ಪಿಂಕ್ ಕಲರ್ ಶೇಡಲ್ಲಿ ಅದು ಜಿಗ್ಜ್ಯಾಗ್ ಲೈನಲ್ಲಿತ್ತು. ಆ್ಯಂಡ್ ಇಟ್ ಸಪ್ರೇಟ್ಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಹೌದಲ್ವಾ, ಮೆಟಲ್ ಬೇರೆ ನಾನ್ ಮೆಟಲ್ ಬೇರೆ ಅಂತೇಳಿ ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಆ ಪಿಂಕ್ ಕಲರ್ ಶೇಡ್ ಇದ್ದಿದ್ದರಿಂದ ಅದನ್ನೇ ನಾವು ಮೆಟಲಾಯ್ಡ್ ಅಂತ ಹೇಳಿ ಕರಿತೀವಿ. ಬಾರ್ಡರ್ ಲೈನ್ ಎಲಿಮೆಂಟ್ಸ್ಗಳು ಯಾವ್ಯಾವು, ಗೆರೆಯ ಅಂಚಿನ ಧಾತುಗಳಾದ ಯಾವ್ಯಾವು, ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, TE ಅಂತಂದರೆ ಟೆಲ್ಯೂರಿಯಂ ಅಂತ ಹೇಳ್ತೀವಿ, ಜೊತೆಗೆ PO ಅಂತಂದರೆ ಪೊಲೋನಿಯಂ ಅಂತ ಹೇಳ್ತೀವಿ. ಇವುಗಳೆಲ್ಲವೂ ಸಹಿತ ಏನಾಗಿದೆ, ಮೆಟಲಾಯ್ಡ್ ಅಂತ ಹೇಳಿ ಕರಿತೀವಿ. ಸೆಮಿ ಮೆಟಲ್ ಅಂತಲೂ ಹೇಳ್ಬೋದು, ಲೋಹಗಳು ಅಂತ ಹೇಳ್ತೀವಿ. As the effective nuclear charge acting on the valence shell electrons increases across a period. ಇಲ್ಲಿ ನಿಮಗೆ ಒಂದು ಗಮನಿಸ್ಬೇಕು, ನೀವು ಮೆಟಲ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಮೆಟಲ್ಸ್ ಯೂಶಲಿ ಏನಾಗುತ್ತೆ, ಇಟ್ ಈಸಿಲಿ ಲೂಸಸ್ ದ ಎಲೆಕ್ಟ್ರಾನ್ಸ್. ಬೆಸ್ಟ್ ವರ್ಡ್, ಲೂಸಸ್ ದ ಎಲೆಕ್ಟ್ರಾನ್. ಇದೇನಾಗುತ್ತೆ, ಈಸಿಯಾಗಿ ಬೇರೆಯವರಿಗೆ ಎಲೆಕ್ಟ್ರಾನ್ಗಳನ್ನು ಕೊಟ್ಬಿಡುತ್ತೆ. ಇದರ ಒಂದು ಕ್ಯಾರೆಕ್ಟರ್, ಮೆಟಲ್ದು ಒಂದು ಕ್ಯಾರೆಕ್ಟರ್ ಏನಾಗುತ್ತೆ, ಈಸಿಯಾಗಿ ತೊಗೊಬಿಡು ಅಂಥೇಳಿ ಮೆಟಲ್ಗಳನ್ನು ಈಸಿಯಾಗಿ ಡೊನೇಟ್ ಮಾಡಿಬಿಡುತ್ತೆ. ಅಂದರೆ ಇಟ್ ಲೂಸಸ್ ದ ಎಲೆಕ್ಟ್ರಾನ್ ಈಸಿಲಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದನ್ನು ನಾವು ಅಂದರೆ ಎಲೆಕ್ಟ್ರಾನ್ ಹೋಯಿತು ಅಂತಂದ್ರೆ ಏನು, ಅಲ್ಲಿ ಪಾಸಿಟಿವಿಟಿ ಹೆಚ್ಚಾಯಿತು ಅಂದರೆ ದೇ ಆರ್ ಕಾಲ್ಡ್ ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳಿ ಕರಿತೀವಿ. ಮೆಟಲ್ಸ್ ಆರ್ ಯೂಶಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ ಹೇಳಿ ಕರಿತೀವಿ. ಸೊ ಅಲಾಂಗ್ ದ ಪೀರಿಯಡ್ ನಾವೀಗ ಹೋಗಿದ್ವಿ ಅಂದರೆ ಅಲ್ಲೇನಾಗುತ್ತೆ, ಈ ಒಂದು ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ, ಹೇಗೆ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳುವಂತಹ ಒಂದು ಪ್ರಾಪರ್ಟಿ ಇದೆಯಲ್ಲ ಈ ಎಲೆಕ್ಟ್ರೋ ಪಾಸಿಟಿವ್, ಇದರಿಂದ ಏನಾಗುತ್ತೆ ಅಲಾಂಗ್ ದ ಗ್ರೂಪ್ ಈ ರೀತಿಯಾಗಿ ಅಲಾಂಗ್ ದ ಪೀರಿಯಡ್ ನಾವು ಹೋದ್ವಿ ಅಂತಂದರೆ ಅಲ್ಲೇನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ದ ಟೆಂಡೆನ್ಸಿ ಆಫ್ ಲೂಸಿಂಗ್ ದ ಎಲೆಕ್ಟ್ರಾನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ, ಬಟ್ ಟೆಂಡೆನ್ಸಿ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ನ ಒಂದು ಟೆಂಡೆನ್ಸಿ ಏನಾಗ್ತಿದೆ, ಅದು ಡಿಕ್ರೀಸ್ ಆಗ್ತಿದೆ. ಗೊತ್ತಾಗ್ತಿದೆಯಾ. ಅದೇ ರೀತಿಯಾಗಿ ನೆಕ್ಸ್ಟ್ ಡೌನ್ ದ ಗ್ರೂಪ್ ಆಗಿದ್ರೆ ಎಲೆಕ್ಟ್ರಾನ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಕ್ಚುಲಿ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಹೌದಲ್ವಾ, ಬಿಕಾಸ್ ಯಾಕೆ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಯಾಕೆ ಕೆಳಗಡೆ ಹೋದಂತೆ ನಿಮಗೆ ಅಟಾಮಿಕ್ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗೇನಾಗುತ್ತೆ, ನ್ಯೂಕ್ಲಿಯಸ್ಗೆ ಹಾಗೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಗೆ ಶೆಲ್ ಏನಾಗುತ್ತೆ ಆ್ಯಕ್ಚುಲಿ ಕೆಳಗಡೆ ಹೋದಂತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ನಾನು ಆಗಲೇ ಹೇಳಿದೆ ಅದನ್ನು, ಶೆಲ್ ಏನಾಗುತ್ತೆ ಅದು. ಸೊ ಅಲ್ಲಿಗೆ ಔಟರ್ಮೋಸ್ಟ್ ಶೆಲ್ಲಿಗೂ ಮಧ್ಯದಲ್ಲಿರುವಂತಹ ಈ ನ್ಯೂಕ್ಲಿಯಸ್ಗೂ ಇರುವಂತಹ ಡಿಸ್ಟೆನ್ಸ್ ಏನಾಗುತ್ತೆ, ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೌನ್ ದ ಗ್ರೂಪ್ ENC ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಡಿಕ್ರೀಸಿಂಗ್. ಯಾಕೆ, ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಆರ್ ಫಾರ್ದರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್. ಅದಕ್ಕೋಸ್ಕರ ಅಲ್ಲಿ ಆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ನ ಒಂದು ಹೆಚ್ಚು ದೂರ ಇರೋ ಕಾರಣ ನಾವಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ, ಒಂದು ಮೆಟಲ್ ಕ್ಯಾರೆಕ್ಟರ್ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಯಾವಾಗ ಕಡಿಮೆ ಆಗುತ್ತೆ ಅಥವಾ ಯಾವಾಗ ಹೆಚ್ಚಾಗುತ್ತೆ ಅಂತಂದರೆ ಲೋಹೀಯ ಗುಣ ಆ್ಯಕ್ಚುಲಿ ಅಂದರೆ ಪೀರಿಯಡಲ್ಲಿ ಏನಾಗುತ್ತೆ, ಹಾಗೆ ಗ್ರೂಪಲ್ಲಿ ಏನಾಗುತ್ತೆ. ಪೀರಿಯಡಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಡಿಕ್ರೀಸ್ ಆಗುತ್ತೆ. ಹಾಗೆ ಕೆಳಗಡೆ ಡೌನ್ ದ ಗ್ರೂಪ್ ಆದರೆ ಇಟ್ ಇನ್ಕ್ರೀಸಸ್. ಅಂದರೆ ಕೆಳಗಡೆ ಹೋದಂತೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಲಿಥಿಯಮಿಂದ ಸೋಡಿಯಮಿಂದ ಪೊಟ್ಯಾಷಿಯಮಿಂದ ರುಬಿಡಿಯಂ, ಈ ರೀತಿಯಾಗಿ ಮೆಟಲ್ ಕ್ಯಾರೆಕ್ಟರ್ ಅಷ್ಟೇ ನಾನು ಹೇಳ್ತಾ ಇರೋದು, ನಾಟ್ ಅ ರಿಯಾಕ್ಟಿವಿಟಿ ಕಾನ್ಸೆಪ್ಟ್ ಹೇಳ್ತಾ ಇಲ್ಲ. ರಿಯಾಕ್ಟಿವಿಟಿಲಿ ಆ್ಯಕ್ಚುಲಿ ಸೋಡಿಯಂ ಪೊಟ್ಯಾಷಿಯಮ್ ಇದರಲ್ಲಿ ಉಲ್ಟಾ ತೋರಿಸ್ದಂಗೆ ಆಗುತ್ತೆ. ಮೆಟಲ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಈ ರೀತಿಯಾಗಿ ಹೋದಂತೆ ಲಿಥಿಯಮಿಂದ ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಈ ರೀತಿಯಾಗಿ ಹೋದಂತೆ ಮೆಟಲ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಹಾಗಾದರೆ ನಾನ್ ಮೆಟಲ್ ಹೇಗಿರುತ್ತೆ, ನಾನ್ ಮೆಟಲ್ ಬಗ್ಗೆನೂ ಸಹಿತ ಬೇಕಲ್ವ ನಿಮಗೆ. ನಾನ್ ಮೆಟಲ್ಸ್ಗಳೇನಾಗುತ್ತೆ, ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್ಗಳನ್ನು. ಏನು ಅಲ್ಲಿ ಮೆಟಲ್ಸ್ಗಳು ಎಲೆಕ್ಟ್ರಾನ್ನ ಈಸಿಯಾಗಿ ಕಳ್ಕೊಳ್ಳುತ್ತೋ ಆ ರೀತಿಯಾಗಿ ಪಾಸಿಟಿವಿಟಿ ಹೆಚ್ಚಾಯಿತು, ಅದಕ್ಕೋಸ್ಕರ ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳಿ ಕರೆದ್ವಿ. ಇದು ಈಸಿಯಾಗಿ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕಾರಣ ಇವುಗಳನ್ನು ನಾವು ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ. ಅವುಗಳು ಈ ಎಲೆಕ್ಟ್ರಾನ್ನ ಪಡೆದುಕೊಂಡು ಬಂಧಗಳನ್ನು ಉಂಟು ಮಾಡುತ್ತದೆ. ಸೊ ನಿಮಗೆ ನೋಡ್ತಿದ್ದೀರಾ, ಮಾಡ್ರನ್ ಪೀರಿಯಾಡಿಕ್ ಟೇಬಲಲ್ಲಿ ಏನಾಗುತ್ತೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಬಲಗಡೆ ಏನಾಗಿರುತ್ತೆ, ಯೂಶಲಿ ನಾವು ನಾನ್ ಮೆಟಲ್ಸ್ಗಳನ್ನು ನೋಡ್ತೀವಿ. ಎಕ್ಸೆಪ್ಟ್ ಒಂದು ಕೇಸ್ ಇದೆ, ಹೈಡ್ರೋಜನ್ ಏನಾಗಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಹೆಲ್ಪ್ಸ್ ಟು ಪ್ರಿಡಿಕ್ಟ್ ದ ನೇಚರ್ ಆಫ್ ಆಕ್ಸೈಡ್ಸ್ ಫಾರ್ಮ್ಡ್ ಬೈ ದ ಎಲಿಮೆಂಟ್ಸ್ ಬಿಕಾಸ್ ಇಟ್ ಈಸ್ ನೌನ್ ಟು ಯು.
ದಟ್ ದ ಆಕ್ಸೈಡ್ಸ್ ಆಫ್ ದ ಮೆಟಲ್ಸ್ ಆರ್ ಬೇಸಿಕ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಅಸಿಡಿಕ್. ಈಗ ಇದನ್ನು ತಿಳ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಇಟ್ ಹೆಲ್ಪ್ಸ್ ಟು ಪ್ರಿಡಿಕ್ಟ್. ಏನನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಅಂತಂದರೆ, ಈ ಎಲಿಮೆಂಟ್ಸ್ಗಳೇನಾದರೂ ಆಕ್ಸೈಡ್ ಫಾರ್ಮಲ್ಲಿ ಇತ್ತು ಅಂದರೆ, ಅಂದರೆ ಎಲಿಮೆಂಟ್ಸ್ ಆಗಿರಲಿ, ಈ ಎಲಿಮೆಂಟ್ಸ್ ಆಕ್ಸೈಡ್ ಏನಾದರೂ ಫಾರ್ಮೇಷನ್ ಇತ್ತು ಅಂತಂದರೆ ಅವುಗಳೇನಾದರೂ ಅಂದರೆ ಮೆಟಲ್ ಆಕ್ಸೈಡ್ ಅಂತಂದರೆ ಏನು ಹೇಳ್ರಿ, ನಾವು ನಿಮಗೆ ಆಲ್ರೆಡಿ ನಾನು ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ. ಮೆಟಲ್ ಆಕ್ಸೈಡ್ ಅಂತಂದ್ರೇನು, ದೋಸ್ ಆರ್ ಬೇಸಿಕ್. ಹಾಗೆ ನಾನ್ ಮೆಟಲ್ಸ್ಗಳನ್ನು ನಾವು ಆ್ಯಸಿಡಿಕ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ನಾನ್ ಮೆಟಲ್ಸನ್ನು ಅಸಿಡಿಕ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ ಮೆಟಲ್ ಆಕ್ಸೈಡ್ ಏನಾದರೂ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯಿತು ಅಂತಂದರೆ ಆಗ ನಮಗೆ ಸಿಗೋದು ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಸೊ ಇದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಥವಾ ತಟಸ್ಥೀಕರಣ ಅಂಥೇಳಿ ಕರಿತೀವಿ. ಈಗ ಹಾಗಿದ್ರೆ ಅಲಾಂಗ್ ದ ಪೀರಿಯಡ್ ಹಾಗೆ ಡೌನ್ ದ ಗ್ರೂಪ್ ಈ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ನೀವು ಮೆಟಾಲಿಕ್ ಕ್ಯಾರೆಕ್ಟರನ್ನು ನೋಡಿದ್ರಲ್ವ, ಡಿಕ್ರೀಸ್ ದ ಅಂದರೆ ಡೌನ್ ದ ಗ್ರೂಪ್ ಆದಾಗ ಏನಾಗ್ತಿತ್ತು, ಮೆಟಲ್ ಕ್ಯಾರೆಕ್ಟರ್ ಏನಾಗ್ತಿತ್ತು, ಇನ್ಕ್ರೀಸ್ ಆಗ್ತಾಯಿತ್ತು. ಬಟ್ ಡೌನ್ ದ ಗ್ರೂಪ್ ನಾನ್ ಮೆಟಲ್ ಕ್ಯಾರೆಕ್ಟರ್, ಆಲೋಹ ಗುಣ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕೆಳಗಡೆ ಬಂದಂತೆ ನಾನ್ ಮೆಟಲ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಬರೆಯೋದಾದರೆ ಈ ಕಡೆ ಬರೆದ್ರೆ ಒಳ್ಳೇದು ಅನಿಸುತ್ತೆ ಮೇ ಬಿ, ಯಾಕಂದರೆ ನಾನ್ ಮೆಟಲ್ ಕ್ಯಾರೆಕ್ಟರ್ ನಾನ್ ಮೆಟಲ್ಸ್ಗಳೆಲ್ಲ ಇಲ್ಲಿದೆ ಅಲ್ಲ, ಅದಕ್ಕೋಸ್ಕರ. ಹಾಗೆ ಅಲಾಂಗ್ ದ ಪೀರಿಯಡ್ ಈ ಕಡೆ ಹೋದಂತೆ ಏನಾಗುತ್ತೆ, ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ, ನಾನ್ ಮೆಟಲ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವುಗಳನ್ನು ನೀವು ಗೊತ್ತಿರಲಿ. ಮುಂದೆ ನಿಮಗೆ ಮತ್ತೆ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಅಫಿನಿಟಿ ಇದ್ರ ಬಗ್ಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಗ್ಗೆ ಇನ್ನೂ ಡೀಪಾಗಿ ಬರುತ್ತೆ. ಇಲ್ಲಿ ಯಾಕೆ ನಿಮಗೆ ಈ ಈ ನಾನ್ ಮೆಟಲ್ ಕ್ಯಾರೆಕ್ಟರ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಲಾಂಗ್ ದ ಗ್ರೂಪ್ ಯಾಕೆ ಆಗುತ್ತೆ ಅಂತಂದರೆ, ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ, ಅಟಮಿಕ್ ಸೈಜ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಬಟ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಈ ರೀತಿಯಾಗಿ ನೀವು ನೋಡಬಹುದು. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದೆ ನಿಮಗೆ ನೆಕ್ಸ್ಟ್ ಮತ್ತೆ ಬೇರೆ ಒಂದು ಕಾನ್ಸೆಪ್ಟ್ ಮೂಲಕ ಬರ್ತಾ ಹೋಗ್ತೀನಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು ₹29, ಕಿಶೋರ್ ₹59, ತರುಣ್ ₹159. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.